ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ರೈಸ್ ಇಡ್ಲಿ ಅಂದರೆ ಇಡ್ಲಿ ದೋಸೆ ಮಾಡ್ತಾರಲ್ರಿ, ಈ ರೈಸ್ ಇಡ್ಲಿಯನ್ನು ತೊಗೊಂಡಿದ್ದೇನೆ ರೀ. ಇದರೊಳಗೆ ನೋಡಿರಿ, ನಾನು ಉದ್ದಿನಬೇಳೆ ಹಾಕ್ಲಾರ್ದೇ ಒಂದು ಉತ್ತಪ್ಪವನ್ನು ಮಾಡೋಣ. ಬೆಳಗ್ಗೆಗೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ತುಂಬ ಬೇಗ ಆಗುವಂಥದ್ದು ರೀ. ಈ ಒಂದು ಅಕ್ಕಿಗಳನ್ನು ನೆನೆಸೋಣ ರೀ. ಇಲ್ಲಿ ನಾನೊಂದು ಲೋಟ ತೊಗೊಂಡಿದ್ದೇನೆ ರೀ. ಈ ಲೋಟದ ಅಳತೆಯಲ್ಲಿ ನಾನು ಇವಾಗ ಅಕ್ಕಿಯನ್ನು ತೊಗೋತೀನಿ. ಇದು ಒಂದು ಅರ್ಧ ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ. ಇವಾಗ ನೋಡಿರಿ, ಇದು ರೇಷನ್ ಅಕ್ಕಿ ಇದೆ. ಈ ಅಕ್ಕಿನೂ ಹಾಕೊಂಡ್ರೂ ಚೆನ್ನಾಗಾಗುತ್ತೆ. ಇವಾಗ ಈ ಅಕ್ಕಿನೇ ಹಾಕೊಂಡಿದ್ದೀನಿ ರೀ. ಅದು ಒಂದು ಅರ್ಧ ಲೋಟದಷ್ಟು ಆ ಅಕ್ಕಿ ತೊಗೊಂಡಿದ್ದೇನೆ ರೀ. 1 ಲೋಟದಷ್ಟು ಈ ಅಕ್ಕಿಯನ್ನು ತೊಗೊಂಡಿದ್ದೀನಿ. 2 ಸೇರಿಸಿದ್ರೂ ಚೆನ್ನಾಗಾಗುತ್ತೆ. ಮತ್ತು ನೀವು ಬರೀ ತಿಂಡಿ ಅಕ್ಕಿನಲ್ಲೇ ಮಾಡಿದ್ರೂ ಮಾಡ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿಕಂದರೆ ಬರೀ ರೇಷನ್ ಅಕ್ಕಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು. ಇದು ಮೆಂತ್ಯ ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ನಮಗೆ ಕೈಕಾಲಿನಲ್ಲಿ ನೋವು ಬರೋದಿಲ್ಲ, ಮತ್ತು ಮೂಳೆ ಎಲ್ಲ ಸವಿತ ಅದು ಕಡಿಮೆ ಆಗುತ್ತೆ. ಮತ್ತು ಇದು ಶುಗರ್ ಪೇಷಂಟ್ ಇದ್ದವರಿಗೆ ತುಂಬ ಒಳ್ಳೆಯದು. ಮತ್ತು ಈಗ ಶುಗರ್ ಬರೋಂಥ ಏಜ್ನಲ್ಲಿ ಕೆಲವೊಂದು 35-30ಗೆ ಸಣ್ಣ ಮಕ್ಕಳಿಗೆಲ್ಲೇ ಶುಗರ್ ಬರ್ತಾ ಇದೆ. ಆದರೆ ಇದು ನಾವು ದಿನನಿತ್ಯ ಬಳಕೆ ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಇವು ಅಂತಂದರೆ ಒಂದು 4 to 5 hours ನಾನು ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳೆದು ಇಟ್ಕೋಬೇಕ್ರಿ. ಇವಾಗ ನಮ್ಮದು ಅಕ್ಕಿಯನ್ನು ಬೇಳೆಯನ್ನು ಎಲ್ಲನೂ ತೊಳೆದಿದ್ದೀನಿ ರೀ. ಇವಾಗ ಒಂದು 4 ಸರ್ತಿ ತೊಳ್ಕೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪನೇ 1.5 ಇಂಚಿನಷ್ಟು ನೀರಿರಬೇಕು ನೋಡಿರಿ. ಈ ನೀರಿನಲ್ಲಿ ನಾವು ಚೆನ್ನಾಗಿ ನೆನೆಸಬೇಕು ಒಂದು 4 ರಿಂದ 5 ಗಂಟೆ. ಇವಾಗ ನಾವು ನೆನೆಸಿಟ್ಟು ಒಂದು 5 hours ಆಯ್ತು ರೀ. ಇದು ಚೆನ್ನಾಗಿ ನೆಂದಿದೆ. ಈಗ ನಾವು ಅಕ್ಕಿ ತೊಗೊಂಡಿದ್ದೆ ನೋಡಿರಿ, ಆ ಲೋಟದಲ್ಲೇ ನಾನು 1 ಲೋಟದಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ. ಈ ಮಂಡಕ್ಕಿ ನೋಡಿರಿ, ಇವಾಗ ಚೆನ್ನಾಗಿ ತೊಳ್ಕೊಂಡು ಮೆತ್ತಗಾದ್ಮೇಲೆ ನಾವು ಈ ಒಂದು ನೆನೆಸಿಟ್ಟುವಂಥ ಅಕ್ಕಿ ಜೊತೆಗೆ ಹಾಕೊಳ್ಳೋಣ. ಇವಾಗ ನಾವು ಇದನ್ನು ನೆನೆಸ್ಕೊಂಡು ಚೆನ್ನಾಗಿ ಇದ್ರ ಒಟ್ಟಿಗೆ ನೋಡಿರಿ ಒಂದು 2-3 ಸರ್ತಿ ಈ ಥರನೇ ನಾವು ಇದು ಸ್ವಲ್ಪ ಮಂಡಕ್ಕಿ ಒಳಗೆ ಕೊಳೆ ಇರುತ್ತೆ ರೀ. ಇದನ್ನು ಒಂಚೂರು ನೀರನ್ನು ಚೇಂಜ್ ಮಾಡ್ಕೊಂಡು 1-2 ಸರ್ತಿ ತೊಳಿತೀನಿ. ಇವಾಗ ನಾನು ಮಂಡಕ್ಕಿಯನ್ನು 1-2 ಸರ್ತಿ ತೊಗೊಂಡು ತೊಳೆದು ನೆನೆಸಿದ್ದೀನಿ ರೀ. ಇವಾಗ ನಾವಿಲ್ಲಿ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಮತ್ತು ಸ್ವಲ್ಪ ಮಂಡಕ್ಕಿಯನ್ನು ನಾವು ನೆನೆಸಿದ್ದೇವೆ ನೋಡಿರಿ, ಇದನ್ನು ಸಹ ನಾವು ಹಾಕ್ಕೊಳ್ಳೋಣ. 2 ಸ್ವಲ್ಪನೇ ಒಟ್ಟಿಗೆ ಹಾಕೊಳ್ಳೋಣ. ಇವಾಗ ನಾವು ಅಕ್ಕಿ ಮತ್ತು ಮಂಡಕ್ಕಿಯನ್ನು ಹಾಕ್ಕೊತಿದ್ದೇವೆ ರೀ ಎಲ್ಲನೂ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿರಿ, ಇದನ್ನು ಚೆನ್ನಾಗಿ ನೈಸಾಗಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ಇವಾಗ ನಮ್ಮದು ಇದು ನಾವು ರುಬ್ಕೊಂಡಾಗಿದೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ನೈಸಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ನಾವು ಇದನ್ನು ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದು ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೇವೆ ರೀ. 1-2 ಸ್ಪೂನು ಸೀಮೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ರೀ, ಅದನ್ನು ಹಾಕ್ಕೋತಾ ಇದ್ದೇನೆ. ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಸಹ ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇವಾಗ ಇದನ್ನು ಈ ಒಂದು ಪಾತ್ರೆಗೆ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಇದೇ ಥರನೇ 1 ನಿಮಿಷಗಳ ಕಾಲ ಚೆನ್ನಾಗಿ ಮುಂಚೆ ನಾವು ರುಬ್ಬಿರೋದು ಮತ್ತು ಸೆಕೆಂಡ್ ಟೈಮ್ ರುಬ್ಬಿರೋದು ಇದು ಮತ್ತೆ ಬೆಳಿಗ್ಗೆ ನಮಗೆ ಗಟ್ಟಿ ಆಗುತ್ತೆ ನಮಗೆ. ಇವಾಗ ಈ ಥರನೇ ಇದು ಸರಿ ಇದೆ ರೀ. ನಾನಿವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಇವಾಗ ಇಡ್ತಾ ಇದ್ದೀನಿ. ಇವಾಗ ನಮ್ಮದು ಇದು ನೋಡ್ಬೋದು ರೀ, ಹಿಟ್ಟು ನಮ್ಮದು ಚೆನ್ನಾಗಿ ಹದವಾಗಿದೆ ಇದು. ಇವಾಗ ನಾವು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ನೋಡ್ಬೋದು ನಮ್ಮ ಹಿಟ್ಟು ಈ ಥರ ನಮ್ಮದು ಚೆನ್ನಾಗಿ ನಾವು ಸ್ವಲ್ಪ ತೆಳುವಾಗೇ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೋಡಿರಿ. ಇವಾಗ ಚೆನ್ನಾಗಿ ಇದು ಗಟ್ಟಿಯಾಗಿದೆ. ಈಗ ಇದಕ್ಕೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿದೆ ರೀ. ಒಂದು ಸ್ವಲ್ಪನೇ ಒಂದು 1/4 ಲೋಟದಕ್ಕಿಂತಲೂ ಕಡಿಮೆನೇ, ಅಂದರೆ ಒಂದು ಈ ಸ್ಪೂನ್ನಿಂದ 1.5 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಮ್ಮದು ಇದು ನಾವು ಕಲಿಸ್ಕೊಂಡಾಗಿದೆ ರೀ.
ಇವಾಗ ನಾವು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಇವಾಗ ಇಲ್ಲಿ ನಾನು ಇದಕ್ಕೆ ಒಂದು ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹುರಿದು ಬಿಟ್ಟು ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಹುಣಸೆ ಹಣ್ಣನ್ನು 2 ಎಲೆ ಮತ್ತು ಒಂದು 3 ಟೇಬಲ್ ಸ್ಪೂನು ಕಡಲೆಬೇಳೆಯನ್ನು ಫ್ರೈ ಮಾಡಿ ಇಟ್ಕೊಂಡು, 1 ಟೊಮೆಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ಶುಂಠಿ ಜಾಸ್ತಿ ತೊಗೊತಿದ್ದೇನೆ ರೀ. ಶುಂಠಿದಲ್ಲೇ ಒಂಚೂರು ಚಟ್ನಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊತಿದ್ದೇನೆ ರೀ. ಇವು ನಮಗೆ ಚಟ್ನಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇವಾಗ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ. ನಮಗೆ ಚಟ್ನಿ ಸಾಮಗ್ರಿಗಳನ್ನು ಹಾಕೊಳ್ಳೋಣ. ಇವಾಗ ನಮ್ಮದೆಲ್ಲ ಸಾಮಗ್ರಿಗಳನ್ನು ಹಾಕೊಂಡಾಗಿದ್ದರೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ರೇಟ್ ಕಡಿಮೆ ಇದ್ದರೆ ಹಾಕೊಳ್ಳಿ, ರೇಟ್ ಜಾಸ್ತಿ ಇದ್ದರೆ ಸ್ಕಿಪ್ ಮಾಡ್ಬೋದು, ಏನಾಗಲ್ಲ. ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೆ. ಬೇಳೆ ಹಾಕಿದೆ ನೋಡಿರಿ, ಸ್ವಲ್ಪ ನೀರು ಬೇಕಾಗುತ್ತೆ. ನಿಮಗೆ ಗಟ್ಟಿಯಾದರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಾದರೆ ತೆಳು ಮಾಡ್ಕೋಬೋದು. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೈಸಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂಚೂರು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಾಗುತ್ತೆ, ಹಾಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಮಾಡಿದ್ದೀನಿ. ಇವಾಗ ಇದು ನೈಸಾಗಿ ಈ ಥರನೇ ಚಟ್ನಿ ರೆಡಿಯಾಗಿದೆ ರೀ. ನೀವು ಬೇಕಂತಂದರೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾನೆಲ್ಲನೂ ಫ್ರೈ ಮಾಡಿದ್ದೀನಿ, ಹಾಗಾಗಿ ನಾನು ಒಗ್ಗರಣೆ ಏನು ಹಾಕಿಲ್ಲ ರೀ. ಈಗ ನಾವು ಇದ್ರ ಮೇಲೆ ನಮ್ಮದು ಉತ್ತಪ್ಪವನ್ನು ಮಾಡೋಣ ರೀ. ನಾನು ಸ್ವಲ್ಪನೇ ಆಯಿಲನ್ನು ಹಾಕಿ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನೋಡಿರಿ, ನಾವು ಈ ಒಂದು ಬ್ಯಾಟರನ್ನು ಹಾಕ್ಕೊಳ್ಳೋಣ. ಅಂದರೆ ನೀವು ದೊಡ್ಡದಾಗಿನೂ ಹಾಕ್ಬೋದು, ಚಿಕ್ಕದಾಗಿನೂ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಉತ್ತಪ್ಪವನ್ನು ಸ್ವಲ್ಪನೇ ನಾವು ಸೈಡಲ್ಲಿ ಒಂಚೂರೇ ಆಯಿಲನ್ನು ಹಾಕ್ಕೊಳ್ಳೋಣ ರೀ. ಆಯಿಲ್ ಹಾಕೋರು ಆಯಿಲ್ ಹಾಕ್ರಿ, ತುಪ್ಪ ಹಾಕೋರು ತುಪ್ಪ ಹಾಕ್ಬೋದು, ಬೇಗ ಆಗುವಂಥದ್ದು ರೀ ಇದು. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನಾವು ಈ ಕಡೆನೂ ಅಂದರೆ ಈ ಕಡೆ ನಿಮಗೆ ತೋರಿಸ್ತೀನಿ. ಈ ಕಡೆ ನಾವು ಬೇಯಿಸ್ಕೋದೇನು ಬೇಕಾಗಲ್ಲ ರೀ. ಈ ಥರನೇ ನಮಗೆ ತುಂಬ ಈಸಿಯಾಗಿ, ನಾವು ಉದ್ದಿನಬೇಳೆ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ. ಸ್ವಲ್ಪ ದೂರ ಹಲೋ, ಇದು ನೋಡ್ಬೋದು ರೀ. ನಾವು ಇವಾಗ ಇನ್ನೊಂದು ಸಹ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸುಮ್ಮನೆ ಈ ಥರ ಜಸ್ಟ್ ಮೇಲೆ ಈ ಥರ ಮಾಡಿದ್ರೆ ಸಾಕು, ಅಂದರೆ ಸ್ವಲ್ಪ ಬೇಗನೆ ಬೇಯುತ್ತೆ. ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ರೆಡಿ ಆಗಿದೆ. ನಾನು ಇದನ್ನು ಸಹ ಎತ್ತಿಟ್ಕೊತಾ ಇದ್ದೀನಿ. ನೋಡ್ಬೋದು ರೀ, ಇಷ್ಟು ಚೆನ್ನಾಗಿ ನಮ್ಮದು ಇದರಲ್ಲಿ ಒಂದು ದೋಸೆನೂ ಮಾಡ್ಬೋದು, ಮತ್ತು ಈ ಥರನೇ ಉತ್ತಪ್ಪನ್ನು ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನಮಸ್ಕಾರ ರೀ. ಇಲ್ಲಿ ನೋಡ್ಬೋದು ರೀ, ನಮ್ಮದು ಈ ಒಂದು ಹಿಟ್ಟಲ್ಲಿ ನಾನು ಇಲ್ಲಿ ಒಂಥರ ಮಸಾಲೆ ದೋಸೆ ಥರನೇ ಮಾಡಿದ್ದೀನಿ ರೀ. ಮತ್ತು ಇದು ಉತ್ತಪ್ಪನ್ನು ಸಹ ಮಾಡಿದ್ದೇನೆ, ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ರೀ. ನೋಡ್ಬೋದು, ಇದು ನಾನು ಉದ್ದಿನಬೇಳೆ ಅದು ಏನು ಹಾಕೇ ಇಲ್ಲ. ಇದ್ರ ಜೊತೆಗೆ ನಾನು ಇಲ್ಲಿ ಚಟ್ನಿಯನ್ನು ಮತ್ತು ಇದು ಅಗಸೆ ಬೀಜದ ಚಟ್ನಿ ಪುಡಿ ಇದೆ ಮನೆಯಲ್ಲಿ ಮಾಡಿಟ್ರಿ. ನಾನು ಅಗಸೆ ಬೀಜದ ಚಟ್ನಿ ಪುಡಿ ಹಾಕಿದ್ದೆ, ಅದನ್ನು ಮಾಡಿಟ್ರೆ ಮಕ್ಕಳಿಗೆ ಇದ್ರ ಜೊತೆಗೆ ಒಂಚೂರು ಈ ಥರ ಮೇಲುಗಡೆ ಉದುರಿಸ್ಬೋದು. ಇದ್ರ ನಿಮಗೆ ಚಟ್ನಿ ಇಷ್ಟ ಇಲ್ಲ ಅಂತಂದರೆ ಮೊಸರು ಇರ್ತದೆ ನೋಡಿರಿ, ಮೊಸರು ತೊಗೊಂಡ್ಕೆಸಂದ್ರೆ ಅದ್ರ ಜೊತೆಗೆ ಉದುರಿಸ್ಕೊಂಡು ಈ ಥರನೇ ನೀವು ಈ ಥರ ಮಾಡಿ ತಿನ್ಬೋದು ರೀ. ಅಂದರೆ ತುಂಬ ಒಂದು ಒಳ್ಳೆ ಟೇಸ್ಟಾಗಿರುತ್ತೆ ಇದು. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟಾಗಿ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ರೀ. ಇಲ್ಲಿ ನೋಡ್ಬೋದು ರೀ, ನಮ್ಮದು ಈ ಒಂದು ಹಿಟ್ಟಲ್ಲಿ ನಾನು ಇಲ್ಲಿ ಒಂಥರ ಮಸಾಲೆ ದೋಸೆ ಥರನೇ ಮಾಡಿದ್ದೀನಿ ರೀ. ಮತ್ತು ಇದು ಉತ್ತಪ್ಪನ್ನು ಸಹ ಮಾಡಿದ್ದೇನೆ, ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ರೀ. ನೋಡ್ಬೋದು, ಇದು ನಾನು ಉದ್ದಿನಬೇಳೆ ಅದು ಏನು ಹಾಕೇ ಇಲ್ಲ. ಇದ್ರ ಜೊತೆಗೆ ನಾನು ಇಲ್ಲಿ ಚಟ್ನಿಯನ್ನು ಮತ್ತು ಇದು ಅಗಸೆ ಬೀಜದ ಚಟ್ನಿ ಪುಡಿ ಇದೆ ಮನೆಯಲ್ಲಿ ಮಾಡಿಟ್ರಿ. ನಾನು ಅಗಸೆ ಬೀಜದ ಚಟ್ನಿ ಪುಡಿ ಹಾಕಿದ್ದೆ, ಅದನ್ನು ಮಾಡಿಟ್ರೆ ಮಕ್ಕಳಿಗೆ ಇದ್ರ ಜೊತೆಗೆ ಒಂಚೂರು ಈ ಥರ ಮೇಲುಗಡೆ ಉದುರಿಸ್ಬೋದು. ಇದ್ರ ನಿಮಗೆ ಚಟ್ನಿ ಇಷ್ಟ ಇಲ್ಲ ಅಂತಂದರೆ ಮೊಸರು ಇರ್ತದೆ ನೋಡಿರಿ, ಮೊಸರು ತೊಗೊಂಡ್ಕೆಸಂದ್ರೆ ಅದ್ರ ಜೊತೆಗೆ ಉದುರಿಸ್ಕೊಂಡು ಈ ಥರನೇ ನೀವು ಈ ಥರ ಮಾಡಿ ತಿನ್ಬೋದು ರೀ. ಅಂದರೆ ತುಂಬ ಒಂದು ಒಳ್ಳೆ ಟೇಸ್ಟಾಗಿರುತ್ತೆ ಇದು. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟಾಗಿ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.